ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ತ್ಯಾಗರ್ತಿಯಲ್ಲಿ ಡಿಸಿಸಿ ಬ್ಯಾಂಕ್ 34ನೇ ಶಾಖೆ ಉದ್ಘಾಟನೆ. ಬಡ್ಡಿ ಆಸ್ತಿಗೆ ಖಾಸಗಿ ಹಣಕಾಸು ಸಂಸ್ಥೆಯಲ್ಲಿ ಹಣ ತೊಡಗಿಸಿ ಹಣ ಕಳೆದುಕೊಳ್ಳಬೇಡಿ ಎಂದು ಬೇಳೂರು ಕಿವಿಮಾತು. ಸಂಸ್ಥೆ ನಡೆಸುವವರು ಪ್ರಾಮಾಣಿಕವಾಗಿ ಇದ್ದರೆ ಸಂಸ್ಥೆ ಅಭಿವೃದ್ಧಿಯಾಗುತ್ತದೆ ಎಂದ ಜಯಂತ್. ಬಿಎಚ್ ರಸ್ತೆ ಅವ್ಯವಸ್ಥೆ ಖಂಡಿಸಿ ಗಿಡ ನೆಟ್ಟು ಪ್ರತಿಭಟನೆ. ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳ ವಿರುದ್ಧ ತೀನಾ ಸಿಂಗ್, ಮನೋಜ್ ಕೊಗ್ವೆ ಆಕ್ರೋಶ. ನೂರಾರು ಅರಣ್ಯ ರಕ್ಷಕರ ನೇತೃತ್ವದಲ್ಲಿ ಮಲಂದೂರಿನಲ್ಲಿ ಅರಣ್ಯ ಭೂಮಿ ಒತ್ತುವರಿ ತೆರವು. ಅರಣ್ಯಾಧಿಕಾರಿಗಳ ವಿರುದ್ಧ ಷಣ್ಮುಖ, ಮಲ್ಲಿಕಾರ್ಜುನ್ ಹಕ್ರೆ ಆಕ್ರೋಶ. ಕಾನೂನು ಪ್ರಕಾರ ತೆರವುಗೊಳಿಸಿದ್ದೇವೆ ಎಂದು ಡಿಎಫ್ಒ ಮೋಹನ್ ಕುಮಾರ್ ಸ್ಪಷ್ಟನೆ. ಅಕ್ಟೋಬರ್ 10 ಶುಕ್ರವಾರ ಮತ್ತು ಅಕ್ಟೋಬರ್ 11 ಶನಿವಾರ ಸ್ಪಂದನ ತಂಡದಿಂದ ಪ್ರಾಣಪದ್ಮಿನಿ ರಂಗ ಪ್ರದರ್ಶನ. ಈಗ ಸುದ್ದಿಯ ವಿವರ. ಹೆಚ್ಚಿನ ಬಡ್ಡಿ ಆಸ್ತಿಗೆ ಖಾಸಗಿ ಹಣಕಾಸು ಸಂಸ್ಥೆಗಳಲ್ಲಿ ಹಣ ತೊಡಗಿಸಿ ಹಣ ಕಳೆದುಕೊಳ್ಳಬೇಡಿ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರ ತಾಲೂಕಿನ ತ್ಯಾಗರ್ತಿಯಲ್ಲಿ ಡಿಸಿಸಿ ಬ್ಯಾಂಕ್ 34ನೇ ಶಾಖೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿಆರ್ ಜಯಂತ್ ಮಾತನಾಡಿದರು. ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ನಿರ್ದೇಶಕ ರಾಜಣ್ಣ, ವಿಧಾನಸಭಾ ಮಾಜಿ ಅಧ್ಯಕ್ಷ ಕಾಗೋಡು ತಿಮ್ಮಪ್ಪ, ದಶರಥಗಿರಿ, ಪರಮೇಶ್ವರ್, ಪ್ರಭಾವತಿ ಲೋಕಪ್ಪ, ಥಾಮಸ್, ಅನಿತಾ ಕುಮಾರಿ, ರಮೇಶ್, ಸೋಮಶೇಖರ್, ಚೇತನ್ ರಾಜ್, ಕಿರಣ್ ದೊಡ್ಮನೆ, ನಾಗಭೂಷಣ್ ಇನ್ನಿತರರು ಹಾಜರಿದ್ದರು. ಕಾರ್ಗಲ್ಲಿಂದ ಹೋಗಾರವರೆಗೂ ಸಹ ಬಹಳ ದೂರ ಆಗೋದ್ರಿಂದ ಕಾರ್ಗಲ್ಲಲ್ಲಿ ಒಂದು 3 ಕಡೆ ಆಗ್ಬೇಕಂತದ್ನ ಈಗಾಗಲೇ ನಾವು ಪ್ರಸ್ತಾವನೆ ಕಳಿಸಿದ್ದೆ. ಅದರಲ್ಲಿ 1 ರೆಡಿ ಆಗಿದೆ, 2 ರೆಡಿ ಆಗ್ತಾ ಇದೆ. ಬಹಳ ಖುಷಿಯಾಗಿದೆ, ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀರಿ. ಇದು ನಿಮ್ಮ ಬ್ಯಾಂಕು, ನಿಮ್ಮೆಲ್ಲರ ಬ್ಯಾಂಕ್. ನಾವೊಬ್ಬ ಡಿಸಿಸಿ ಬ್ಯಾಂಕಿನ ನಿರ್ದೇಶಕನಾದ ಮೇಲೆ ಇವತ್ತು ಬಹುಶಃ ನಿಮ್ಮ ಬಹಳ ಜನರಿಗೆ ನೆನಪಿರಬೇಕು, ಯಾವ ಡಿಸಿಸಿ ಬ್ಯಾಂಕಿನ ನಿರ್ದೇಶಕನಾದ ಮೇಲೆ ನನಗೆ ಗೊತ್ತಿರಲಿಲ್ಲ ಈ ಸಹಕಾರ ಕ್ಷೇತ್ರ ಹೇಗಿದೆ ಅಂತ ಹೇಳ್ತಾರೆ. ಇತ್ತೀಚೆಗೆ ಗೊತ್ತಾಯಿತು, ರೈತರ ಪರವಾಗಿ ಯಾವ ಧ್ವನಿ ಎತ್ತಬೇಕು, ಏನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ನಿಮಗೆ ಗೊತ್ತಿದೆ, ನೆನ್ಪಿಡ್ಕೋಬೇಕು, ಇವತ್ತು ಹನುಮಂತಪ್ಪನವ್ರು ಇಲ್ಲೇ ಇದೆ. ಯಾವ ಡಿಸಿಸಿ ಬ್ಯಾಂಕಿಗೆ ನಬಾರ್ಡಿಂದ ಬರುವಂಥ ದುಡ್ಡು ಇವತ್ತು ನಮಗೆ ಸುಮಾರು ಎಷ್ಟೋ ನಮಗೆ 200 ಕೋಟಿ ಬರಬೇಕು. ಆದರೆ ಇವತ್ತು 2 ವರ್ಷ ಆಗ್ತು ನಬಾರ್ಡಿಂದ ದುಡ್ಡು ಬರೆದೋದ್ರು ಸಹ ನಮ್ಮ ಸಾಗರ ಕ್ಷೇತ್ರದಲ್ಲಿ ನಾವು ಯಾವುದೇ ಕೊರತೆ ಇದ್ದಂಗೆ ನಾವೇ ಡಿಸಿಸಿ ಬ್ಯಾಂಕ್ ಅಮೌಂಟನ್ನು ನಿಮಗೆ ಹಾಕಿ ಸಹಕಾರ ಕ್ಷೇತ್ರದಲ್ಲಿ ನಿಮಗೆಲ್ಲರಿಗೂ ಕೊಟ್ಟಿದ್ದೀವಿ. ಅದು ನಾವಿರೋದರಿಂದ ಬಹುಶಃ ಹೇಳಿದ್ರು. ಇವತ್ತು ಬಿ ಆರ್ ಜಯಂತಣ್ಣವ್ರು ಹೇಳಿದರು, ಯಾವುದು ನಮ್ಮ ಕಲ್ಮನೆ ಪಂಚಾಯತಿ ಅಂತ ಪಂಚಾಯತಿಯಲ್ಲೂ ಸಹ ಯಾವ ರೀತಿಯಲ್ಲಿ ಅಂಥ ದೊಡ್ಡ ಪಂಚಾಯತಿ ಇದು ಪಂಚಾಯತಿ ಅಂತೀರಿ, ಸೊಸೈಟಿ ಹೇಗಾಯ್ತು ಅನ್ನೋದು ನೀವು ತಿಳ್ಕೊಂಡಿರಿ. ಆದರೂ ಸಹ ಅಲ್ಲಿಯ ರೈತರಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ನಾವು ಜಯಂತಣ್ಣವರು, ಮಂಜಾತ್ಗೌಡರು, ಅಲ್ಲಿಯ ಸ್ಥಳೀಯ ಎಲ್ಲರನ್ನೂ ಕೂರಿಸಿ ಮಾತನಾಡಿ ಅಲ್ಲಿಯ ರೈತರು ಪಾಪ ಯಾವ ಪಾಪ ಮಾಡಿದ್ದಾರೆ, ಯಾರೋ ಸದಸ್ಯರುಗಳು ಏನೋ ಮಾಡಿರುವಂಥ ಈ ತಪ್ಪಿಗೆ ರೈತರಿಗೆ ಅನ್ಯಾಯ ಆಗಬಾರ್ದಂತೇಳಿ ಸಂಪೂರ್ಣವಾದಂಥ ಯಾರು ಸೇರಿದರೆ ಯಾರು ದುಡ್ಡು ಕಟ್ಟಿದ್ರು ಅಷ್ಟಿಗೂ ಸಾಲವನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡಿಕೊಟ್ಟಿದ್ದೀನಿ ಅಲ್ಲಿಯ ಭಾಗದ ಜನರಿಗೆ. ಅಂದರೆ ರೈತರ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಇದು ನಿಜವಾಗಲೂ ನನಗೆ ಖುಷಿಯಾಗುತ್ತೆ. ರೈತರು ಬಹಳ ಜನರು ಹೇಳಿದ್ರು, ಇದು ನಿಮ್ಮದೇ ಬ್ಯಾಂಕು, ನೀವೇ ಇದನ್ನು ನಡೆಸ್ಕೊಂಡು ಹೋಗ್ಬೇಕಂತ. ನಿಮಗೆ ಗೊತ್ತಿಲ್ಲ, ಇವತ್ತು ಮೊನ್ನೆ ಕೆನರಾ ಬ್ಯಾಂಕ್ನವರು MD ಅವರು ಇಲ್ಲೇ ಇದ್ದಾರೆ. ಕೆನರಾ ಬ್ಯಾಂಕ್ನವರು ನಮ್ಮ ಹತ್ರ ಬಂದು ಒಂದಿಷ್ಟು ಡಿಪಾಸಿಟ್ ನಮಗೊಂಚೂರು ಕೊಡಿ ಅಂತ ಕೇಳುವಂತ ಮಟ್ಟಕ್ಕೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಬಂದಿದೆ ಅಂತ ಹೇಳಿ ನಮ್ಮ ಬ್ಯಾಂಕು ನಿಮ್ಮೆಲ್ಲರ ಬ್ಯಾಂಕು ಯಾವ ಮಟ್ಟದಲ್ಲಿ ಬೆಳೀತಾ ಇದೆ ಅಂತ ಯೋಚನೆ ಮಾಡಬೇಕು. ಇಡೀ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿ ಇರುವಂಥ ಡಿಸಿಸಿ ಬ್ಯಾಂಕ್ ಅನ್ನ ಇವತ್ತು ರಾಜ್ಯದ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ಮಂಜುನಾಥ್ ಗೌಡರ ತಂಡ ಇವತ್ತು ಬಹಳ ಒಳ್ಳೆ ರೀತಿಯಲ್ಲಿ ಇವತ್ತು ನಡೆಸ್ಕೊಂಡು ಹೋಗ್ತಿದ್ವಿ ಅಂತ ನಮಗೆ ಖುಷಿಯಾಗುತ್ತೆ. ಸಹಕಾರಿ ಕ್ಷೇತ್ರವಾದ ರೈತರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಬೇಕು, ಅದು ವೈಯಕ್ತಿಕವಾಗಿ ಮಾಡುವಂಥದ್ದಲ್ಲ. ಇವತ್ತು ಸಹಕಾರಿ ಕ್ಷೇತ್ರದಿಂದ ಇವತ್ತು ರೈತರಿಗೆ ಕೊಡೋದಿರ್ಬೋದು, ಸ್ತ್ರೀಶಕ್ತಿ ಸಂಘಗಳಿಗೆ ಕೊಡೋದಿರ್ಬೋದು, ಅದರ ಜೊತೆಗೆ ಇವತ್ತು ಹಾಲು ಉತ್ಪಾದಕರಿಗೂ ಸಹ ಇವತ್ತು ಸಹಕಾರ ಕ್ಷೇತ್ರಗಳಿಂದ 80,000ವರೆಗೆ ಇವತ್ತು ನಿಮಗೆ ಹಸುಗಳನ್ನು ಖರೀದಿ ಮಾಡಲಿಕ್ಕೂ ಅವಕಾಶ ಇದೆ. ಅವರಿಗೆ 3% ಬಡ್ಡಿ ದರದಲ್ಲಿ ಸಾಲ ಕೊಡ್ಲಿಕ್ಕೆ ಅವಕಾಶ ಇದೆ. ಇವೆಲ್ಲವನ್ನ ರೈತರ ಪರವಾಗಿ ಧ್ವನಿ ಎತ್ತುವಂತ ಕೆಲಸವಾಗಿ ಮಾಡ್ಬೇಕು ನಾವು. ಇವತ್ತು ಬಹಳ ಜನ ರೈತರು ಹೇಳಿದ್ರು, ಈಗ ಯಾರು ನಮ್ಮ ಪರಮೇಶ್ವರನ್ ಹೇಳಿದ್ರು, ಬಹಳ ಜನ ಎಲ್ಲ ಇಲ್ಲಿ 0%ಗೆ ಇಲ್ಲಿ ಇರುವಂತ ಎಲ್ಲ ಸಂಸ್ಥೆಗಳು ಕೂಡ ಉತ್ತಮವಾಗಿ ಆರ್ಥಿಕವಾಗಿ ಭದ್ರ ಆಗ್ತವೆ. ಅದಕ್ಕೆ ಒಂದೇ ಒಂದು ಮೂಲ ಮಂತ್ರ ಅಂದ್ರೆ ನಡೆಸುವಂತವರು ಪ್ರಾಮಾಣಿಕರಾಗಿ ಇರಬೇಕು, ಅದರ ಉದ್ದೇಶಗಳಿಗೆ ಬದ್ಧರಾಗಿ ಇರಬೇಕು. ದುರದೃಷ್ಟವಶಾತ್ ಅನೇಕ ಕಡೆಗಳಿಗೆ ಈ ತರ ಆಗಿಲ್ಲ. ನಮ್ಮ ಕಲವನೆ ಗ್ರಾಮ ಪಂಚಾಯಿತಿಯಲ್ಲಿದ್ದಂಥ ಒಂದು ಸೊಸೈಟಿ, ನಮ್ಮೂರು ಅದೇ ಊರು,
ಅಲ್ಲಿ ಅದನ್ನು ನಡೆಸೋರು ಆ ದುಡ್ಡೆಲ್ಲ ತಿಂದು ಸೊಸೈಟಿಯನ್ನು ಮುಳುಗಿಸ್ಬಿಟ್ರು. ಕೊನೆಗೆ ಮಂಜುನಾಥ್ ಗೌಡರು ಮತ್ತೆ ಗೋಪಾಲಕೃಷ್ಣ ಬೇಳೂರು ಅವರು ಆ ಜನಕ್ಕೆ ಸಾಗರ ಬಿಎಚ್ ರಸ್ತೆಯಲ್ಲಿ ಬಿದ್ದಿರುವ ಹೊಂಡಗುಂಡಿಯನ್ನು ಮುಚ್ಚುವಂತೆ ಒತ್ತಾಯಿಸಿ ಸೋಮವಾರ ಸ್ಥಳೀಯರು ರಸ್ತೆಯಲ್ಲಿ ಗಿಡ ನೆಟ್ಟು ಪ್ರತಿಭಟನೆ ನಡೆಸಿದರು. ರಾಷ್ಟ್ರೀಯ ಹೆದ್ದಾರಿ 206 ಸಂಪೂರ್ಣವಾಗಿ ಗುಂಡಿ ಬಿದ್ದು ಅಪಘಾತವಾಗಿ ಸಾವು ನೋವು ಸಂಭವಿಸುತ್ತಿದ್ದರೂ ಗಮನ ಹರಿಸದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ತೀನಾ ಶ್ರೀನಿವಾಸ್, ನಗರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಸುಂದರ್ ಸಿಂಗ್, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಮನೋಜ್ ಕೊಗ್ವೆ ಮಾತನಾಡಿದರು. ನಾಗರಿಕ ಹೋರಾಟ ಸಮಿತಿ ಅಧ್ಯಕ್ಷ ಹಿತಕರ್ ಜೈನ್, ರೈತ ಸಂಘದ ಅಧ್ಯಕ್ಷ ಮಂಜಪ್ಪ ಎಂಬಿ, ಪ್ರಮುಖರಾದ ಕುಂಟಗೋಡು ಸೀತಾರಾಮ್, ಫ್ರಾಂಕಿ ಲೋಬೋ, ದೀಪಕ್, ಫ್ರಾಂಕಿ ಫರ್ನಾಂಡಿಸ್, ಮುಕ್ರಿಂ ಇನ್ನಿತರರು ಹಾಜರಿದ್ದರು. ಕಳೆದ 3 ವರ್ಷದ ಹಿಂದೆ ನಮ್ಮ ಸಾಗರದ ತ್ಯಾಗರ್ತಿ ಸರ್ಕಲ್ನಿಂದ LB ಕಾಲೇಜ್ವರೆಗೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಟೆಂಡರ್ ಆಯಿತು. ಟೆಂಡರ್ ಆಗಿ ಸುಮಾರು 70 ರಿಂದ 80 ಕೋಟಿ ರೂಪಾಯಿ ಹಣ, ಕಾಮಗಾರಿಗೆ 50 ಕೋಟಿ, ಉಳಿದಿರೋ ಹಣವನ್ನು ಭೂಸ್ವಾಧೀನಕ್ಕೆ ತೆಗೆದಿಟ್ಟು ಇವತ್ತು ಕಾಮಗಾರಿ ನಡೀತಾ ಇದೆ. ಈಗ ಕಾಮಗಾರಿ ನಿಂತು ಸುಮಾರು 1 ವರ್ಷ ಆಯಿತು. ಟೆಂಡರ್ ಅವಧಿ ಕಾಂಟ್ರಾಕ್ಟರ್ಗೆ ಕೆಲಸ ಮಾಡಕ್ಕೆ ಕೊಟ್ಟಂತ ಅವಧಿ 3 ವರ್ಷದಿಂದ 1 ವರ್ಷಕ್ಕೆ ಮುಗಿದೋಗಿದೆ. ಈಗಾಗಲೇ ಟೆಂಡರ್ ಅವಧಿ ಮುಗಿದು 3 ವರ್ಷ ಆಗಿದೆ. ಆದರೆ BH ರಸ್ತೆಯ ಕಾಮಗಾರಿಯನ್ನ ಮುಗಿಸಿಲ್ಲ. ಮತ್ತೆ ಪ್ರಭಾವಿಗಳ ಒತ್ತಾಯದ ಮೇರೆಗೆ ನಮ್ಮ ಸಂಸತ್ ಸದಸ್ಯರು ಶಿಫಾರಸ್ ಮಾಡಿದ್ರು ಅಂತ ಕೆಲವರು ಇಂಜಿನಿಯರ್ ಎಲ್ಲ ಹೇಳ್ತಾರೆ. ಶಿಫಾರಸ್ ಮಾಡಿದ್ಕೆ ಒಂಥರ ಹಾವು ಹೋದಂಗೆ ಹೋಗಿದೆ. ಹಾವು ಹೋದಂಗೆ ರಾಷ್ಟ್ರೀಯ ಹೆದ್ದಾರಿ ಹೋಗಿದೆ. ಇವತ್ತು ಈ ನಾಲಾಯಕ ಅಧಿಕಾರಿಗಳು ನಾನು ಏನು ಸೇರ್ಕೊಂಡಿದ್ದೆ ಅಂದರೆ, ರಾಷ್ಟ್ರೀಯ ಹೆದ್ದಾರಿ ಅಂದರೆ ಬಹಳ ಶಿಸ್ತಿರುತ್ತೆ, ಕಾನೂನು ಪ್ರಕಾರ ಇರ್ತಾರೆ ಅಂತ ಹೇಳಿದ್ರೆ, ರಾಷ್ಟ್ರೀಯ ಹೆದ್ದಾರಿಯ ಮುಖ್ಯ ಇಂಜಿನಿಯರ್ಗಳಿದ್ದಾರಲ್ಲ, ಅಯೋಗ್ಯರು, ಭ್ರಷ್ಟರು, ಇದು 3rd ಕ್ಲಾಸ್ ಕಾಮಗಾರಿಯನ್ನು ಮಾಡಿದ್ದಾರೆ. ಇವತ್ತು ಈ ಗುಂಡಿಗಳು, ಇವತ್ತು ಇಲ್ಲಿರ್ತಕ್ಕಂಥ ಗುಂಡಿಗಳು BH ರಸ್ತೆಯಲ್ಲಿ ಮನುಷ್ಯರಿಗೆ, ಮಕ್ಕಳಿಗೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಸಾವನ್ನು ತರ್ತಕ್ಕಂಥ ರಸ್ತೆಯಾಗಿ ಇವತ್ತು ನಿರ್ಮಾಣ ಆಗಿದೆ. ಸುಮಾರು ಶಾರದಾಂಬ ದೇವಸ್ಥಾನದಿಂದ ಇಲ್ಲಿ ಯುನೈಟೆಡ್ ಪೆಟ್ರೋಲ್ ಬ್ಯಾಂಕ್ವರೆಗೆ ಸುಮಾರು 40 ಗುಂಡಿಗಳು ಚರಂಡಿ ಮಧ್ಯೆ ಇತ್ತು. ಚರಂಡಿ ಮಧ್ಯೆ ಇರೋ ಗುಂಡಿಗಳು, ಸೊಳ್ಳೆಗಳು, ಜೀವಕ್ಕೆ ಹಾನಿ ಆಗಂತ ಯಾರು ಬಿಟ್ಟರೆ ಸ್ವಲ್ಪದ್ರಲ್ಲಿ ಏನಾರು ಚಿಕ್ಕ ತಪ್ಪಿದ್ರೆ ವಯಸ್ಸಾದವರು, ಮಹಿಳೆಯರು ರಾತ್ರಿ ಹೊತ್ತಲ್ಲಿ ಕಂಡು ಕಾಣದೆ ಯಾರು ಬೇಕಾದ್ರೂ ಗುಂಡಿಗೆ ಬಿಟ್ಟು ಇವತ್ತು ಸಾಯಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವರಿಗೆ ಡೆಲ್ಲಿ ಅಧಿಕಾರಿಗಳಿಗೆ, ಹೈವೇ ಅಧಿಕಾರಿಗಳಿಗೆ ಪತ್ರ ಬರೆದ್ವಿ. ಹೈವೇ ಅಧಿಕಾರಿಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶಿವಮೊಗ್ಗಕ್ಕೆ ಪತ್ರ ಬರೆದ್ರು. ಆಮೇಲೆ ಅಸಿಸ್ಟೆಂಟ್ ಇಂಜಿನಿಯರ್ ಒಬ್ಬ ಮಹಿಳೆ ಹೇಳ್ತಾರೆ, ಬಹಳ ಚೆನ್ನಾಗಾಗಿದೆ ಕಾಮಗಾರಿಗಳು ಜಾಸ್ತಿ ಆಗ್ತಾ ಇದೆ. ಇವ್ರು ಕಂಡಿದ್ದು ಕೂಡರಂತೆ ವರ್ತನೆ ಮಾಡ್ತಾ ಇದ್ದಾರೆ. ಇವರ ನೀತಿಯನ್ನು ವಿರೋಧಿಸಿ ನಾವು ಉಗ್ರ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಅವರ ಕಚೇರಿ ಮುಂದೆ ಅನಿರ್ದಿಷ್ಟ ಅವಧಿ ಧರಣಿಯನ್ನು ನಾವು ಕೊಡ್ತೇವೆ. ಇಲ್ದಿದ್ರೆ ಬಂದು ಈಗ ಹಿತಕರ್ ಜೈನು, ತೀನಾ ಶ್ರೀನಿವಾಸ್ ಅವರು ಹೇಳಿದಾಗೆ 1 ದಿವಸದ ಸಮಯವನ್ನು ಕೊಡ್ತೇವೆ ಅವರಿಗೆ. ಯಾರು ಈ ಗುತ್ತಿಗೆದಾರರ 24 ಗಂಟೆ ಸಮಯವನ್ನು ಕೊಡ್ತೇವೆ. ಯಾರು ಈ ಗುತ್ತಿಗೆದಾರರ ಕಳಪೆ ಕಾಮಗಾರಿಯನ್ನು ಮಾಡಿದ್ದಾರೆ ಅವರಿಗೆ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಉತ್ತಮ ಗುಣಮಟ್ಟದ ರಸ್ತೆಯನ್ನು ನಿರ್ಮಿಸಿಕೊಡ್ಬೇಕು. ಇದು ಸಾಗರದ ಜನತೆಯ ಆಗ್ರಹ. ಇಂದು ಈ ರಾಷ್ಟ್ರೀಯ ಹೆದ್ದಾರಿ 3 ವರ್ಷದಿಂದ ಇದು ಕಾಮಗಾರಿನ ಶುರು ಮಾಡಿದ್ರು. 3 ವರ್ಷದಿಂದ ಕಾಮಗಾರಿನ ಶುರು ಮಾಡಿ ಕೊನೆಗೆ ನಮ್ಮ ಎಲ್ಲ ಜನರಲ್ಲಿ ಒಂದು ಆಸೆ ಇತ್ತು, ಇದೊಂದು ಒಳ್ಳೆ ರಸ್ತೆ ಆಗುತ್ತೆ. ಇಲ್ಲಿ ಇದು ಒಂದು ಶಿವಮೊಗ್ಗ ಮತ್ತೆ ಯೋಗ ಹೊನ್ನಾವರ ರೂಟು, ಇದರಲ್ಲಿ ಒಂದು ಯೋಗ ಒಂದು ನೋಡುವಂಥ ಸ್ಥಳ ಆದ್ರಿಂದ ಈ ಒಂದು ಹೆದ್ದಾರಿ ಅಗಲ ಆಗ್ತಿದೆ, ಚೆನ್ನಾಗ್ತಿದೆ ಅಂತೇಳಿ ನಮ್ಮ ಸಾಗರ ಜನ ಖುಷಿ ಪಡ್ತಿರುವ ಸಂದರ್ಭದಲ್ಲಿ ಇವರು ಇಲ್ಲಿಯ ಅಳತೆಗಿಂತಲೂ ಇವರಿಗೆ ಮನಸ್ಸಿಗೆ ಬಂದಂಗೆ ಇಲ್ಲಿ ಯಾವುದೋ ಒಂದು ಬಂಡವಾಳಶಾಹಿ ಇರ್ಬೋದು, ರಾಜಕಾರಣಿಯ ಹಿತಾಸಕ್ತಿ ಇರ್ಬೋದು, ಅವರಂತೆಯೇ ಎಲ್ಲಿ ಕೆಲವು ಕಡೆ ಅಳತೆಯನ್ನ ಕಡಿಮೆ ಮಾಡಿ, ಕೆಲವು ಕಡೆ ಅಗಲ ಮಾಡಿ, ಏನು ನೀವು ಕೆಲಸ ಶುರು ಮಾಡಿದ್ದೀರಾ ಜಾಗೃತಿ ಕ್ಲಾಸಿಂದ LB ಕಾಲೇಜವರಿಗೆ ನಾನು ಬೈಕಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೀವು ಮಾಡಿದ ಕೆಲಸ ಸರಿ ಇದೆ ಅಂತ ಹೇಳಿದ್ರೆ ನಾನು ಸಾಗರ ಬಿಟ್ಟು ಹೋಗ್ತೀನಿ. ಇಲ್ಲ ನೀವು ಅದಕ್ಕೆ ಇಲ್ಲಿ ಏನು ಆಕ್ಸಿಡೆಂಟ್ ಆಗಿ ಬಿದ್ದು ಎಷ್ಟೋ ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹಾಗೆ ಅವರಿಗೆ ಕೈಕಾಲುಗಳು ಮುರಿದೋಗಿ ಆಸ್ಪತ್ರೆ ದಾಖಲಾಗಿದ್ದಾರೆ. ಇಂಥವರಿಗೆಲ್ಲ ನೀವೇ ಹೊಣೆಗಾರರಾಗ್ತೀರಿ. ಹಾಗೆ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಮುಖಂಡರು ಏನು ನಿಮಗೆ ನಿಗದಿತ ಸಮಯವನ್ನು ಕೊಟ್ಟಿದ್ದಾರೆ, ಅದನ್ನ ಒಳಗೆ ನೀವು ಈ ರಸ್ತೆ ಕಾಮಗಾರಿಯನ್ನ ಸರಿ ಮಾಡಿಲ್ಲ ಅಂತ ಆದ್ರೆ
ಈ NH ಇದರಲ್ಲಿ ಸಾವಿರಾರು ಜನಗಳನ್ನು ಸೇರಿಸಿ ಇಲ್ಲಿ NH ರಸ್ತೆಯನ್ನ ಬಂದ್ ಮಾಡಿ ನಾವು ಜೈಲಿಗೆ ಹೋಗಕ್ಕೂ ಸಿದ್ಧ ಇದೀವಿ. ನೀವು ಕೂಡಲೇ ಈ ರಸ್ತೆಯನ್ನ ಸರಿ ಮಾಡಿ ಕೊಡಬೇಕು. ಸಾಗರ ತಾಲೂಕಿನ ಆನಂದಪುರಂ ಹೋಬಳಿ ಮಲಂದೂರು ಗ್ರಾಮದ ಸರ್ವೆ ನಂಬರ್ 157ರಲ್ಲಿ ಷಣ್ಮುಖ ಎಂಬುವರ ಅಕ್ರಮವಾಗಿ ಸ್ವಾಧೀನಪಡಿಸಿಕೊಂಡಿದ್ದ 6.24 ಎಕರೆ ಅರಣ್ಯ ಭೂಮಿಯನ್ನು ಭಾನುವಾರ ಅರಣ್ಯ ಇಲಾಖೆ ಅಧಿಕಾರಿಗಳು ತೆರವುಗೊಳಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯರು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಸಹ ನಡೆಯಿತು. ಅರಣ್ಯ ಇಲಾಖೆ ಅಧಿಕಾರಿಗಳು ಅಗತ್ಯ ದಾಖಲೆ ತೋರಿಸಿದರೆ ತೆರವು ಕಾರ್ಯಾಚರಣೆ ನಿಲ್ಲಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರಶ್ಮಿ, ಅರಣ್ಯ ಇಲಾಖೆಯ ಕೆ ರವಿ, ಗೀತಾ ವಿನಾಯಕ್ ಸೇರಿದಂತೆ ಅರಣ್ಯ, ಕಂದಾಯ, ಪೊಲೀಸ್ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ಹಾಜರಿದ್ದರು. ಈ ಸಂದರ್ಭದಲ್ಲಿ ಉಪಾರಣ್ಯ ಸಂರಕ್ಷಣಾಧಿಕಾರಿ ಮೋಹನ್ ಕುಮಾರ್, ಜಾಗದ ಮಾಲೀಕ RM ಷಣ್ಮುಖ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ ಮಾತನಾಡಿದರು. ಈ ದಿನ ಸಾಗರ ಅರಣ್ಯ ಇಲಾಖೆ ವತಿಯಿಂದ ಅನಂತಪುರ ವಲಯದ ವ್ಯಾಪ್ತಿಯಲ್ಲಿರುವ ಮಲಂದೂರು ಸ್ಟೇಟ್ ಫಾರೆಸ್ಟ್ನಲ್ಲಿ ಶ್ರೀ ಷಣ್ಮುಖ ಎನ್ನುವರು ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಅರಣ್ಯ ಪ್ರದೇಶವನ್ನು ಒತ್ತುವರಿ ಮಾಡಿ ನಕಲಿ ದಾಖಲೆಯನ್ನು ಸೃಷ್ಟಿಸಿಕೊಂಡು ಒತ್ತುವರಿ ಮಾಡಿದ ಪ್ರದೇಶವನ್ನು ತೆರವು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದೀವಿ. ಈ ಕುರಿತು ಈ ಹಿಂದೆ ಇವರು ಒತ್ತುವರಿ ಮಾಡಿದ ಪ್ರದೇಶದ ಕುರಿತು ವಲಯಾರಣ್ಯಾಧಿಕಾರಿ ಅನಂತಪುರಂ ವಲಯ ಅವರು ತೆರವು ಕೈಗೊಳ್ಳಲು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಾಗರ ಉಪವಿಭಾಗ ಅವರಿಗೆ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 64 ಅಡಿ ಒತ್ತುವರಿ ತೆರವಿನ ವಿಚಾರಣೆ ನಡೆಸಲು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಆ ಪ್ರಕಾರ ಅವರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ದಾಖಲೆಗಳನ್ನು ಹಾಜರುಪಡಿಸಲು ಅವರು ಈ ಅರಣ್ಯ ಪ್ರದೇಶದ ಬಗ್ಗೆ ಸಮರ್ಪಕವಾದ ಯಾವುದೇ ದಾಖಲೆಗಳನ್ನು ಪೂರೈಸದೇ ಇರುವುದರಿಂದ ಅವರು ತೆರವಿಗೆ ಆದೇಶ ಮಾಡಿದರು. 30 ದಿನಗಳ ಗಡುವು ನೀಡಿದರು. ನಂತರ ಅವರು ಆ 30 ದಿನದ ಅವಧಿಯಲ್ಲಿ ಮೇಲ್ಮನವಿ ಹೋಗಲು ಅವಕಾಶ ಇತ್ತು. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಶಿವಮೊಗ್ಗ ವೃತ್ತಾರ್ ಅವರಿಗೆ ಮೇಲ್ಮನವಿ ಸಲ್ಲಿಸಿದರು. ಅಲ್ಲಿ ಮೇಲ್ಮನವಿ ವಿಚಾರಣೆಯಾಗಿ ಅಲ್ಲಿಯೂ ಸಹ ಕಾಲಾವಕಾಶ ಕೊಟ್ಟಾಗ ಅವರು ಯಾವುದೇ ರೀತಿಯ ಸಮರ್ಪಕ ದಾಖಲೆಗಳನ್ನು ಹಾಜರುಪಡಿಸಲಿಲ್ಲ. ಇದು ಮುಖ್ಯವಾಗಿ ಇದು ಮಲಂದೂರು ಸ್ಟೇಟ್ ಫಾರೆಸ್ಟ್ ಅರಣ್ಯ ಪ್ರದೇಶವಾಗಿರ್ತದೆ ಮತ್ತು ಇದು ಒಂದು ಅರಣ್ಯ ಪ್ರದೇಶದಲ್ಲಿ ಈ ರೀತಿ ಅಕ್ರಮವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಅರಣ್ಯೇತರ ಉದ್ದೇಶಕ್ಕೆ ನಿರಂತರವಾಗಿ ಬಳಸುತ್ತಿರುವುದು ಅರಣ್ಯ ಸಂರಕ್ಷಣಾ ಕಾಯ್ದೆಯ ವಿರುದ್ಧವಾಗಿರುವುದರಿಂದ ಅವರು ಸಹ ತೆರವಿಗೆ ಕೂಡಲೇ ACF ಅವರ ಆದೇಶವನ್ನು ಎತ್ತಿದ್ದು ತೆರವಿಗೆ ಕೂಡಲೇ ಕ್ರಮ ಕೈಗೊಳ್ಳಲು ಆದೇಶ ಮಾಡಿರುತ್ತಾರೆ. ಆ ಪ್ರಕಾರ ನಾವು ಈ ದಿನ ಇದು ಕಾನೂನುಬದ್ಧವಾಗಿರುವುದಿಲ್ಲ. ಅರಣ್ಯ ಅಧಿಕಾರಿಗಳು ಏನು ದೌರ್ಜನ್ಯ ಎಸಗ್ತಾ ಇದ್ದಾರೆ ಇದು ಕಾನೂನುಬದ್ಧವಾಗಿರೋದಿಲ್ಲ. ಒಬ್ಬ ರೈತನ ಮೇಲೆ ಮಾಡ್ತಕ್ಕಂಥ ದೌರ್ಜನ್ಯ ಅವರಿಗೆ ಉಚ್ಚ ನ್ಯಾಯಾಲಯದ ತಡೆಯಾಜ್ಞೆ ಆಗಲಿ ಉಚ್ಚ ನ್ಯಾಯಾಲಯದ ತೀರ್ಪಾಗಲಿ ಅವರಿಗೆ ಗಮನ ಕೊಡದೆ ದೌರ್ಜನ್ಯ ಎಸಗ್ತಾ ಇದ್ದಾರೆ. ಇದರಿಂದ ನನಗೆ ರಕ್ಷಣೆ ಬೇಕು. ಆಮೇಲೆ ರಾತ್ರಿ ಬೆಳಗಿನ ಜಾವ 5 ಗಂಟೆಗೆ ನಿನ್ನೆ ಆದೇಶದ ಕಾಪಿ ಕೊಟ್ಟು ಇವತ್ತು ಬೆಳಗಿನ ಜಾವ 5 ಗಂಟೆಗೆ ಬಂದಿರೋದ್ರ ಹಿಂದೆ ಜಿಲ್ಲಾಡಳಿತ ಮತ್ತೆ ಉಸ್ತುವಾರಿ ಸಚಿವರು ಮತ್ತೆ MLAಗಳು ರೈತರ ಹಿತ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ. ಇವರಿಗೆ ರೈತರಿಗೆ ಓಟ್ಗಳು ಮತ್ತೆ ಶರಾವತಿ ಮುಳುಗಡೆ ನಿರಾಶ್ರಿತರ ಸಮಸ್ಯೆ, ಅರಣ್ಯವಾಸಿಗಳ ಹಕ್ಕು ಕಾಯ್ದೆಯ ಸಮಸ್ಯೆಗಳು ಇವರಿಗೆ ವೋಟ್ ಬ್ಯಾಂಕ್ ಮಾತ್ರ ಆಗಿದ್ದಾವೆ. ಇವರಿಂದ ಯಾವುದೇ ರಕ್ಷಣೆ ದೊರೀತಾ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ರಕ್ಷಣೆ ಇಲ್ಲ. ಈ ರೈತರಿಗೆ ರಕ್ಷಣೆ ಇಲ್ಲದೆ ಇರತಕ್ಕಂಥದ್ರಿಂದ ಯಾವುದೇ ಸರ್ಕಾರಗಳು ಬಂದರೂ ಕೂಡ ರೈತರ ಮೇಲೆ ದಬ್ಬಾಳಿಕೆ ಮಾಡೋದನ್ನೇ ಕಾಯ್ದೆಗಳನ್ನು ಮಾಡ್ಕೊಂಡಿದ್ದಾರೆ. ಅರಣ್ಯ ಕಾಯ್ದೆಗಳನ್ನು ಆಗೋದಿಲ್ಲ. ಹಾಗಾಗಿ ಇವತ್ತು ಅಲ್ಲಿ ಏನು DF ಇದ್ದಾರೆ, ACF ಇದ್ದಾರೆ, ಜೊತೆಗೆ ಅಲ್ಲಿ ಅಧಿಕಾರಿಗಳೇನಿದ್ದಾರೆ ಅವರು ಯಾವುದೇ ಕಾರಣದಿಂದ ಮರಕ್ಕೆ ಹಾನಿ ಮಾಡಬಾರ್ದು, ಇವ್ರಿಗೆ ಕಾನೂನಿನ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಒತ್ತಾಯಿಸ್ತಾ ನಾವು ಈ ಹೋರಾಟವನ್ನ ಮುಂದಿನ ದಿವಸದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಜಿಲ್ಲಾ ಉಸ್ತುವಾರಿಯ ಜವಾಬ್ದಾರಿ ಇದೆ, ಶ್ರೇಷ್ಠರದ ಶಾಸಕರ ಜವಾಬ್ದಾರಿ ಇದೆ. ಪಕ್ಷ, ಪಾರ್ಟಿ, ಪಂಗಡ, ಜಾತಿ, ಆಮೇಲೆ ನೀವು ರೈತರ ಹಿತವನ್ನ ರಕ್ಷಣೆ ಮಾಡ್ತಕ್ಕಂಥದ್ದನ್ನ ನೀವು ಮಾಡ್ಬೇಕು. ಯಾವುದೇ ಪಕ್ಷದವರಾಗಿರ್ಬೋದು, ಯಾವುದೇ ಪಾರ್ಟಿಯವರಾಗಿರ್ಬೋದು, ಯಾವುದೇ ಧರ್ಮದವರಾಗಿರ್ಬೋದು, ಯಾರೇ ಆಗಿರ್ಬೋದು, ರೈತ ಅನ್ನೋ ಕಾರಣದಿಂದ ನೀವು ಅವ್ರಿಗೆ ರಕ್ಷಣೆ ಕೊಡಬೇಕಾದಂತ ಜವಾಬ್ದಾರಿ ನಿಮ್ದಿದೆ. ಆ ಜವಾಬ್ದಾರಿಯಿಂದ ನುಣುಚಿಕೊಂಡ್ರೆ ನಿಮ್ಮನೆ ಎದುರುಗಡೆನೂ ಸಹಿತ ರೈತರು ಮುಂದಿನ ದಿವಸದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗುತ್ತೆ ಅನ್ನೋ ಮಾತನ್ನ ಕೊಡ್ತೇನೆ. ಜೊತೆಗೆ ಈಗಾಗಲೇ ಹಕ್ಕುಪತ್ರ ಪಡೆದಂತವ್ರನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ 25,000 ಜನರನ್ನ ಹಕ್ಕುಪತ್ರಗಳನ್ನ ವಜಾ ಮಾಡಬೇಕು ಅಂತ ಹೇಳಿ ಈ ಭಾಗರಕ್ಕುಮಲ್ ಪಡ್ಕೊಂಡಿದ್ದಾರೆ. ಜೊತೆಗೆ ದರ್ಖಾಸ್ತಲ್ಲಿ ಪಡೆದಿದ್ದಾರೆ.
ಅವ್ರದ್ದು ಹಕ್ಕುಪತ್ರ ವಜಾ ಮಾಡಬೇಕು. ಅದು ಹಿಂದೆ ರಾಜರ ಕಾಲದಲ್ಲಿ 1920ರಲ್ಲಿ, 1910ರಲ್ಲಿ, 1890ರಲ್ಲಿ ಅರಣ್ಯ ಅಂತ ಹೇಳಿ ಆಗಿದೆ. ಹಾಗಾಗಿ ಅವನ್ನೆಲ್ಲ ವಜಾ ಮಾಡಬೇಕು ಅಂತೇಳಿ 25,000 ಜನ ರೈತರಿಗೆ ಎಸಿಗೆ ಅದನ್ನು ವಜಾ ಮಾಡಬೇಕು ಹಕ್ಕುಪತ್ರಗಳನ್ನ ಅಂತೇಳಿ ಇವತ್ತು ಶಿವಮೊಗ್ಗದ ಜಿಲ್ಲಾಡಳಿತ, ಮಧು ಬಂಗಾರಪ್ಪನವರ ನೇತೃತ್ವದ ಜಿಲ್ಲಾಡಳಿತ ಇವತ್ತು ವಜಾ ಮಾಡೋದಕ್ಕಾಗಿ ಎಸಿಗೆ ಮನವಿ ಕೊಡ್ತಾ ಇದೆ. ಎಸಿಗೆ ಮನವಿ ಯಾರು ಕೊಡ್ತಾ ಇದ್ದಾರೆ? ಇದೇ ಅರಣ್ಯಾಧಿಕಾರಿಗಳು ಕೊಡ್ತಾ ಇದ್ದಾರೆ. ಇವೆಲ್ಲವನ್ನೂ ಸಹಿತ ಮುಂದಿನ ದಿವಸದಲ್ಲಿ ಹೋರಾಟ ಮಾಡಬೇಕು. ಅವ್ರಿಗೆ ನ್ಯಾಯ ಸಿಗೋಂತದಕ್ಕೆ ಅವಕಾಶ ಆಗ್ಬೇಕು. ಯಾಕಂದ್ರೆ ಹಕ್ಕುಪತ್ರ ಪಡೆದು ಬಿಟ್ಟಿದ್ದಾರೆ. ರಾಜರ ಕಾಲದಲ್ಲಿ ಆಗಿದ್ದು ಮುಗಿದೋಯ್ತು. ಹೊಸ ಸಂವಿಧಾನ ಬಂದಿದೆ, ಹೊಸ ಕಾನೂನು ಬಂದಿದೆ. ಅಲ್ಲಿಂದ ಮುಂದೇನಾದ್ರು ತಪ್ಪಾಗಿದ್ರೆ ಸರಿಯಾಗಬೇಕು ವಿನ ಪರಂಪರಾಗತವಾಗಿ ಅಲ್ಲೇ ವಾಸ ಮಾಡಿಕೊಂಡು ಜೀವನ ಮಾಡಿಕೊಂಡು ಈ ಮುಳುಗಡೆ ರೈತನಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದನ್ನ ನಾವು ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇವೆ. ಜಿಲ್ಲಾಡಳಿತ ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು, ರಕ್ಷಣೆ ಕೊಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾ ನಾವು ಮೆರವಣಿಗೆ ಮೂಲಕ ಇವಾಗ ಅಲ್ಲೇನು ಟ್ರೆಂಚ್ ಮಾಡ್ತಾ ಇದ್ದಾರೆ ಅವರಿಗೆ ಮನವಿ ಸಲ್ಲಿಸಿ ಯಾವುದೇ ಕಾರಣದ ಒಂದು ಮರಕ್ಕೂ ಸಹಿತ ಅಲ್ಲ ಈಗ ಹೇಳ್ತಾರೆ ರೈತ ಬೇಡವಾ? ಈಗ 500 ಎಕರೆ 6 ಎಕರೆ ಎಲ್ಲಿ ಬಂತಂತ ಸ್ಕೆಚ್ ಇರ್ಬೇಕಲ್ಲ, ಆ ಸ್ಕೆಚ್ ಕೊಡಿ. ಆಯ್ತು ಸರ್ ಇರೋದನ್ನೇ ಹೇಳ್ತಾ ಇದ್ದೀವಿ ಸ್ವಾಮಿ. 500 ಎಕರೆ 6 ಎಕರೆ ಎಲ್ಲಿ ಬಂತಂತ ಸ್ಕೆಚ್ ಕೊಡಿ. ಸ್ಕೆಚ್ ಕೊಡಿ, ನಮ್ಗೊಂದು ಕಾಪಿ ನಾವು ಹೋಗ್ತೀವಿ. ನೀವು ಸ್ಕೆಚ್ ಕೊಡಿ, ಒಂದು ಜೆರಾಕ್ಸ್ ಕಾಪಿ ಕೊಡಿ, ನೀವು ನಾವು ಹೋಗ್ತೀವಿ. ನೀವ್ಯಾಕೆ ಕೊಡ್ತಾ ಇಲ್ಲ? ನಾವ್ ಯಾರು ಮಾತಾಡಲ್ಲ, ನೀವು ಸ್ಕೆಚ್ ಕೊಡಿ, ನಾವ್ ಯಾರು ಮಾತಾಡಲ್ಲ, ಹಿಂಗೆ ಮನೆಗೆ ಹೋಗ್ತೇವೆ. ಸ್ಕೆಚ್ ಕೊಡಿ, ಸ್ಕೆಚ್ ಕೊಡಿ. ಮಾಡ್ತಾ ಇದ್ದೇವೆ, ಅದೇ ಹೇಳಿದ್ನಲ್ಲ. ಈಗ ನಮ್ಮ ಮೇಲೆ ಇದ್ರೆ ನೀವು ಕಂಟೆಂಪ್ಟ್ ಹೋಗಿ ಅಷ್ಟೇ. ಅವಕಾಶ ಒಬ್ಬ ಅಧಿಕಾರಿ ಈ ರೀತಿ ಅಸಹಾಯಕರಾಗಿ ಮಾತಾಡಬಾರ್ದು. ಒಬ್ಬ ಅಧಿಕಾರಿ ಈ ರೀತಿ ಅಸಹಾಯಕರಾಗಿ ಮಾತಾಡಬಾರ್ದು. ನೀವು ದಾಖಲೆ ಪ್ರಕಾರ ಮಾತಾಡಬೇಕು. ನೀವು ದಾಖಲೆ ಕೊಡಬೇಕು. ನೀವು ದಾಖಲೆ ಕೊಡಬೇಕು. ಸ್ಕೆಚ್ ಕೊಡಿ. 500 ಎಕರೆ ಬೌಂಡ್ರಿ 6 ಎಕರೆ ಸ್ಕೆಚ್ ಕೊಡಿ. ಈಗ 3.5 ಲಕ್ಷ ಅರ್ಜಿಗಳು ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅಕ್ಟೋಬರ್ 10-11ರಂದು ಕಾಗೋಡು ತಿಮ್ಮಪ್ಪ ರಂಗಮಂದಿರದಲ್ಲಿ ಪ್ರಾಣಪದ್ಮಿನಿ ನಾಟಕ ಪ್ರದರ್ಶನಗೊಳ್ಳಲಿದೆ. ಪ್ರತಿದಿನ ಸಂಜೆ 7ರಿಂದ ನಾಟಕ ಪ್ರಾರಂಭವಾಗಲಿದೆ ಎಂದು ಸ್ಪಂದನ ರಂಗಸಂಸ್ಥೆಯ ಮುಖ್ಯಸ್ಥೆ MV ಪ್ರತಿಭಾ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸೋಮವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ರಿಯಾಸ್, ಭೂಮಿ ಇನ್ನಿತರರು ಉಪಸ್ಥಿತರಿದ್ದರು. ಯೂನಿವರ್ಸಿಟಿಗಳಲ್ಲಿ 30 ಪ್ರದರ್ಶನಗಳನ್ನ ಮಾಡಿದ್ವಿ. ಆನಂತರ 1.5 ವರ್ಷ ನಮಗೆ ಮಕ್ಕಳ ನಾಟಕಗಳು ನಿರಂತರವಾಗಿ ನಡೀತಾ ಇತ್ತು. ಫುಲ್ ಫ್ಲೆಡ್ಜ್ ಆಗಿ ದೊಡ್ಡವರ ನಾಟಕಗಳನ್ನ ತಗೊಳಕ್ಕೆ ಯೋಚನೆ ಮಾಡ್ತಾ ಇದ್ವಿ. ಯಾಕೆಂದ್ರೆ ನಮ್ಮೂರಿನ ರಂಗಮಂದಿರದ ಕೊರತೆ, ಸಣ್ಣ ಕೊರತೆ, ಬೇರೆ ಬೇರೆ ಕಾರಣಗಳಿಗಾಗಿ ಈಗ ದೊಡ್ಡ ಮನಸ್ಸು ಮಾಡಿ ಒಂದು ನಾಟಕವನ್ನ ತೆಗೆದುಕೊಂಡು ಕಳೆದ 40-45 ದಿನಗಳಿಂದ ಕೂಡ ತಾಲೀಮನ್ನ ನಡೆಸಿ ಬರುವ 10-11ಕ್ಕೆ ಪ್ರದರ್ಶನ ಇದೆ. ಕಾಗೋಡು ತಿಮ್ಮಪ್ಪ ರಂಗಮಂದಿರದಲ್ಲಿ 10 ಮತ್ತು 11 ಶುಕ್ರವಾರ, ಶನಿವಾರ ನಾಟಕ ಪ್ರದರ್ಶನ ಇದೆ. ಈ ನಾಟಕನ್ನ ತಲುಪಿಸಬೇಕು ಜನಗಳಿಗೆ ಅನ್ನೋ ಸಲುವಾಗಿ ನಾವು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದು. ನಾಟಕದ ಹೆಸರು ಪ್ರಾಣ ಪದ್ಮಿನಿ ಅಂತ ಹೇಳಿ. ಇದು ಮ್ಯಾರಿಸ್ ಮ್ಯಾಟರ್ಲಿಂಕ್ ಅನ್ನೋ ಬೆಲ್ಜಿಯಂ ಕವಿ 1902ರಲ್ಲಿ ಮೊನ್ನವನ್ನ ಅನ್ನೋ ಒಂದು ನಾಟಕವನ್ನ ಬರೀತಾರೆ. ಅದನ್ನ ಕನ್ನಡಕ್ಕೆ SG ಶಾಸ್ತ್ರಿ ಅವರು ಬಹಳ ಹಿಂದೆ ಮಾಡಿದ್ದಾರೆ. ಶಾಸ್ತ್ರಿ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗೆ ವೈಯಕ್ತಿಕವಾಗಿ ಲಭ್ಯವಾಗ್ಲಿಲ್ಲ. ಅದೇ ಸ್ಕ್ರಿಪ್ಟ್ ಅನ್ನ ಇಟ್ಕೊಂಡು ಮಂಜುನಾಥ್ ಎಲ್ ಬಡಿಗೇರಾರ್ ಅವರು ಅದನ್ನ ರೂಪಾಂತರ ಅಡಾಪ್ಟೇಷನ್ ಮಾಡ್ಬಿಟ್ಟು ವಿನ್ಯಾಸ ನಿರ್ದೇಶನವನ್ನ ನಮ್ಗೆ ಮಾಡಿದ್ದಾರೆ. ಮಂಜುನಾಥ್ ಬಡಿಗೇರ್ ಅವ್ರ ಬಗ್ಗೆ ತಮ್ಗೆಲ್ಲ ಪರಿಚಯ ಇದೆ ಅಂತ ಅನ್ಕೊಳ್ತೀನಿ. ಕನ್ನಡ ರಂಗಭೂಮಿಯಲ್ಲಿ ಇತ್ತೀಚಿನ ಯುವ ನಿರ್ದೇಶಕರಲ್ಲಿ ಬಹಳ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು. ನಿನಾಸಂ ಪದವೀಧರರು ಹಾಗೂ ಜನಪದ ಲೋಕದಲ್ಲಿ ಜನಪದ ಡಿಪ್ಲೊಮಾ ಮಾಡಿ ಉಡುಪಿಯ ಯಕ್ಷರಂಗದಲ್ಲಿ ರಂಗಭೂಮಿ ಡಿಪ್ಲೊಮಾ ಕೂಡ ಮಾಡಿದ್ದಾರೆ. ಯಕ್ಷ ರಂಗಭೂಮಿ ಡಿಪ್ಲೊಮಾ ಮಾಡಿದ್ದಾರೆ. ಅನೇಕ ನಾಟಕಗಳನ್ನ ಸಮಷ್ಟಿ ಬೆಂಗಳೂರಿನ ಜೊತೆಯಲ್ಲಿ ಮತ್ತೆ ಅಭಿನಯ ತರಂಗದ ಜೊತೆಗೆ ಅವರು ಹೆಚ್ಚು ಕೆಲಸ ಮಾಡಿ 50ಕ್ಕೂ ಹೆಚ್ಚು ನಾಟಕಗಳನ್ನ ನಿರ್ದೇಶನ ಮಾಡಿದ್ದಾರೆ. ರಾಜ್ಯದ ಹಲವಾರು ತಂಡಗಳಿಗೆ ಅವರು ನಿರ್ದೇಶನ ಮಾಡಿದ್ದಾರೆ. ಇದೀಗ ಹತ್ತಿರದ ಹೆಗ್ಗೂಡಿಗೂ ಕೂಡ ಅವರು ನಿರ್ದೇಶನ ಮಾಡಿದ್ರು. ನಮ್ಗೆ ಮೊದಲ ಬಾರಿಗೆ ಸಾಗರದ ಸ್ಪಂದನ ತಂಡಕ್ಕೆ ನಿರ್ದೇಶನ ಮಾಡ್ತಿದ್ದಾರೆ. ಅವರ ಪರಿಚಯ, ಅದ್ರ ಜೊತೆಲಿ ಇನ್ನೊಂದು ಪರಿಚಯ ಅಂದ್ರೆ ನಾವೆಲ್ಲ ಜಿ ಕನ್ನಡದಲ್ಲಿ ಬರ್ತಕ್ಕಂಥ ಡ್ರಾಮಾ ಜೂನಿಯರ್ಸ್ ಅನ್ನ ನೋಡಿದ್ವಿ. ಅಲ್ಲಿನ ಮಕ್ಕಳನ್ನ ಮೆಚ್ಕೊಂಡಿದ್ವಿ ಅವರ ಅಭಿನಯನ. ಅದರಲ್ಲಿ ಕೂಡ ಬಹಳ ಮೂಲವಾಗಿ ಮೆಂಟರ್ ಆಗಿ ಕೆಲಸ ಮಾಡಿದಂಥವ್ರು. ಬಹಳ ವರ್ಷಗಳ ಕಾಲ, ಆರಂಭ ದಿನಗಳಿಂದನೂ ಬಹಳ ವರ್ಷಗಳ ಕಾಲ ಮೆಂಟರ್ ಆಗಿ ಡ್ರಾಮಾ ಜೂನಿಯರ್ಸ್ಗೆ ಕೆಲಸ ಮಾಡಿದವರು. ಅದರ ಹಿಂದಿನ ಶಕ್ತಿ, ತೆರೆಮರೆ ಶಕ್ತಿ ಆಗಿದ್ದವರು
ಮಂಜುನಾಥ್ ಎಲ್ ಬಡಿಗೆರೆ ಅವರು, ಇವರು ನಿರ್ದೇಶನ ಮಾಡ್ತಿದ್ದಾರೆ. ಇನ್ನು ನಾಟಕ ಬಂದು ಪ್ರಾಣ ಪದ್ಮಿನಿ, ಅದೊಂದು ಕಾಲ್ಪನಿಕವಾಗಿ ವಿಜಯನಗರ ಅನ್ನೋ ಒಂದು ಸನ್ನಿವೇಶವನ್ನು ತೆಗೆದುಕೊಂಡು ಮಾಡ್ತಾ ಇರೋದೇ ಹೊರತು ಈ ಸನ್ನಿವೇಶಕ್ಕೂ ಮತ್ತೆ ನೇರವಾದಂತಹ ಯಾವುದೇ ಐತಿಹಾಸಿಕ ಕಲ್ಪನೆಯಿಂದ ಮಾಡಿರೋದೇ ಹೊರತು ಐತಿಹಾಸಿಕ ಘಟನೆಯ ಆಧಾರಿತವಲ್ಲ. ಮೊನ್ನವನ್ನ ಬೆಲ್ಜಿಯಂ ನಾಟಕದ ಒಂದು ರೂಪಾಂತರ ಅನ್ನೋದು ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ. ಈ ನಾಟಕಕ್ಕೆ ಸಂಗೀತವನ್ನ ಹೆಗ್ಗೋಡಿನ ಭಾರ್ಗವ ಅವರು ಮಾಡ್ತಾ ಇದ್ದಾರೆ. ಹಾಡುಗಳ ಸಂಯೋಜನೆ ಅರುಣ್ ಕುಮಾರ್ ಅವರು ಮಾಡಿದ್ರು. ವಸ್ತ್ರ ವಿನ್ಯಾಸ, ರಂಗಸಜ್ಜಿಕೆ, ಪ್ರಸಾದನವನ್ನ ಗುರುಮೂರ್ತಿ ವರ್ಧಾಮೂಲ ಮಾಡ್ತಿದ್ದಾರೆ. ಬೆಳಕುವನ್ನ ಜೀವನ್ ಕುಮಾರ್ ಅವರು ಬೆಳಕಿನ ವಿನ್ಯಾಸವನ್ನ ಮಾಡ್ತಾ ಇದ್ದಾರೆ. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.